ಏ ಯಾರಪ್ಪ ಅದು? ನಮ್ಮನೆ ಬಾಗ್ಲಲ್ಲಿ ಕಾರ್ ತಂದು ನಿಲ್ಲಿಸ್ತಾ ಇದೆಯಾ? ಇನ್ನೇನು ಹೇಳೋರು ಕೇಳೋರು ಯಾರು ಇಲ್ವಾ? ನಮ್ಮನೆ ಬಾಗ್ಲಲ್ಲಿ ನಿಲ್ಲಿಸ್ಬೇಡ, ತಗೊಂಡೋಗಪ್ಪ ಆ ಕಡೆಗೆ. ಜೇ ಆಂಟಿ, ನಾನು ಆಂಟಿ ಅಲ್ಲಿ ನಿಮ್ಮ ಮನೆ ಹತ್ರ ಹೋಗಿದ್ದೆ, ಆದ್ರೆ ನೀವು ಇರ್ಲಿಲ್ವಲ್ಲ, ಅದಕ್ಕೆ ನಾನು ನಿಲ್ಸಿ ಆಮೇಲೆ ಆಂಟಿಗೆ ಹೇಳ್ತೀನಿ ಅಂತ ಅಂದೆ. ಗೀತಾ, ನೀನೇನಮ್ಮ? ಚೆನ್ನಾಗಿದೀಯಾ? ಯಜಮಾನ್ರು ಬಂದಿದ್ದಾರಾ? ಎಷ್ಟ್ ದಿನ ಆಗೋಗಿತ್ತಮ್ಮ ನಿನ್ನ ನೋಡಿ, ಮದ್ವೆ ಆಗೋಗಿದ್ದು, ಇವತ್ ಬರ್ತಾ ಇದೀಯಾ ನೋಡ್ ಮನೆಗೆ. ಹೌದಂಟಿ, ಅವರು ಬಂದಿದ್ದಾರೆ. ತುಂಬಾ ದಿನ ಆಗಿತ್ತಲ್ಲ ಊರ್ ಕಡೆಗೆ ಬಂದು, ಅದಕ್ಕೆ ಒಂದ್ 2-3 ದಿನ ಇದ್ದೋಗೋಣ ಅಂತಾನೆ ಬಂದಿದೀವಿ. ಏನಮ್ಮ ಇದು ಡ್ರೆಸ್ಸು? ನಿಜವಾಗ್ಲೂ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಏನಾಗ್ಲೇ ಉಡುಗೆ ತೊಡುಗೆಲೆಲ್ಲ ಬದಲಾವಣೆ ಬಂದ್ಬಿಟ್ಟಿದೆ, ಮಾತಿನ ಶೈಲಿನೂ ಚೇಂಜ್ ಆಗ್ಬಿಟ್ಟಿದ್ಯಪ್ಪ. ಹೆಂಗೋ ಚೆನ್ನಾಗಿರಮ್ಮ. ಹೌದಂಟಿ, ಇದ್ದಂಗೆ ಇರಕ್ಕಾಗತ್ತಾ? ನಾವ್ ಯಾವ ಜಾಗದಲ್ಲಿ ಇರ್ತೀವಿ ಆ ಜಾಗ ತಕ್ಕನಾಗಿ ಬದಲಾಗಿ ಆ ತರ ಬದುಕ್ಬೇಕಲ್ವಾ? ನಾನು ನಮ್ಮನೆ ಬಾಗ್ಲಲ್ಲಿ ಯಾರೋ ಕಾರ್ ನಿಲ್ಸಕ್ ಬಂದ್ರಲ್ಲ, ಯಾರಪ್ಪ ಇದು ಕಾರ್ ನಿಲ್ಲಿಸ್ತಿರೋದು ಅಂತ ಹಂಗೆ ಬೈಯಕ್ ಬಂದೆ. ಏನೋ ತಪ್ಪು ತಿಳ್ಕೊಬೇಕಲ್ವಾ? ಇರ್ಲಿ ಬಿಡಿ ಆಂಟಿ, ಪರವಾಗಿಲ್ಲ. ನೀವ್ ಹೇಗಿದ್ದೀರಾ? ನಿಮ್ ಮಗಳು ಆಶಾ ಹೇಗಿದ್ದಾಳೆ? ನಾವೆಲ್ಲ ಚೆನ್ನಾಗಿದ್ದೀವಿ ಕಣವ. ನೀನ್ ಹೇಗಿದ್ದೀಯಾ? ಗಂಡ ಮನೆಯೆಲ್ಲ ಅಡ್ಜಸ್ಟ್ ಆಯ್ತಾ? ಹ್ಞೂ ಆಂಟಿ, ಎಲ್ಲ ಅಡ್ಜಸ್ಟ್ ಆಗಿದೆ, ನಾನು ಚೆನ್ನಾಗಿದ್ದೀನಿ. ಏ ಗೀತಾ, ಬಾಯಿಲಿ. ನಿಮ್ಮಮ್ಮ ಕರಿತಾ ಇದೆ ನೋಡು. ನನ್ಗೂ ನಿಮ್ಮಮ್ಮಗೂ ಒಂಚೂರು ಜಗಳ ಆಯ್ತು, ಅದಕ್ಕೆ ಏನೋ ನಿಂತ್ಕೊಂಡು ಮಾತಾಡಿಸ್ಬೇಡ ಬಾ ಅಂತ ಕರೀತಾರೆ. ಹೋಗಮ್ಮ ಮನೆಗೆ ಹೋಗು. ಗೀತಾ ಬಾ ಮನೆಗೆ ಹೋಗೋಣ. ರೀ, ಇವರು ಜಯಮ್ಮ ಆಂಟಿ ಅಂತ, ನಮ್ಮನೆ ಪಕ್ಕದ ಮನೆಯವರೇನೆ. ನಾನು ಇವ್ರ ಮಗಳು ಇಬ್ರು ಜೊತೆಲೆ ಆಟಾಡ್ಕೊಂಡ್ ಬೆಳೆದಿದ್ದು. ಹೌದಾ? ನಮಸ್ತೆ ಆಂಟಿ. ನಮಸ್ಕಾರನಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಆಂಟಿ. ಇಷ್ಟ ಹೇಳಿದ್ರೆ ಹುಡುಗಿ ಬುದ್ಧಿ ಮಾತ್ರ ಬರೋಲ್ಲ. ಏ ಗೀತಾ, ಕರಿತಿರೋದ್ ಕೇಳಿಸಿಲ್ವ ನಿನ್ಗೆ? ಅಲ್ಲೇಂದ್ರ ಕಕ್ಕ ಮನೆಗ್ ಬಾ. ಸರಿ ಆಂಟಿ, ಅಮ್ಮ ಕರೀತಿದ್ದಾರೆ, ಆಮೇಲೆ ಬರ್ತೀನಿ ಆಂಟಿ. ಹಾಯ್ ಫ್ರೆಂಡ್ಸ್, ನನಗೆ ತುಂಬಾನೇ ಹುಷಾರಿಲ್ಲ, ನಿಮ್ಗೆ ವಾಯ್ಸಲ್ಲೇ ಗೊತ್ತಾಗ್ತಾ ಇರ್ಬೋದು. ಆದ್ರೂ ಬಿಡ್ಬಾರ್ದು ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಿನ್ನೆ ಮಾಡಿದ ವಿಡಿಯೋಗೆ ಸರಿಯಾಗಿ ರೆಸ್ಪಾನ್ಸ್ ಬಂದಿಲ್ಲ. ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ಮೊದ್ಲಿನ ತರ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಗೀತಾ ಬಾ ಹೋಗೋಣ, ಅತ್ತೆ ಕರೀತಿದ್ದಾರೆ. ಸರಿ ರೀ, ಆಯ್ತು ನಡೀರಿ. ಆಂಟಿ, ನಾನಿನ್ ಬರ್ತೀನಿ, ಆಮೇಲೆ ಬರ್ತೀನಿ ಆಂಟಿ. ಇಲ್ಲಾಂದ್ರೆ ಆಶಂಗೆ ಹೇಳಿ, ಗೀತಾ ಬಂದಿದ್ದಾಳೆ ಮಾತಾಡಿಸ್ಬೇಕು ಅಂತಿದ್ಲು ಅಂತ. ಸರಿ ಗೀತಾ, ಆಯ್ತು, ಹೇಳ್ತೀನಿ ಬಿಡು. ತುಂಬಾ ದೂರದಿಂದ ಬಂದಿದ್ದೀರಾ, ಸುಸ್ತಾಗಿರುತ್ತೆ ಅನ್ಸುತ್ತೆ. ನಮ್ಮನೆ ಕರೆಯೋಣ ಅಂತ ಅಂದ್ರೆ ನಿಮ್ಮ ಅಮ್ಮ ಇನ್ನ ಸಿಕ್ ಮಾಡ್ಕೊಂಡ್ಬಿಡ್ತಾರೆ. ಮನೆಗ್ ಬಂದಿರೋ ಮಗಳು ಅಳಿಯನ್ನ ನಮ್ಮನೆಗ್ ಬರಕ್ ಬಿಡ್ದಂಗ ಅವ್ರ ಮನೆ ಕರ್ಕೊಂಡೋದ್ರು ಅಂತ. ಆಮೇಲೆ ಬಾರಪ್ಪ ನಮ್ಮನೆಗೂನು. ಸರಿ ಆಂಟಿ, ಆಯ್ತು, ಆಮೇಲೆ ಕರ್ಕೊಂಡ್ ಬರ್ತೀನಿ ಬಿಡಿ. ಸರಿ ಆಯ್ತು. ಅಳಿಯಂದ್ರೆ ಹೋಗಿ ಕೈಕಾಲು ತೊಳ್ಕೊಂಬರಗಿ. ಹೋಗಮ್ಮ ಗೀತಾ, ಹೋಗಿ ಅವ್ರಿಗೆ ಕೈಕಾಲಿಗೆ ನೀರ್ ಕೊಡು. ಇರ್ಲಿ ಗೀತಾ, ಪರವಾಗಿಲ್ಲ, ನಾನೇ ಹೋಗಿ ಕೈಕಾಲು ತೊಳ್ಕೊಂಬರ್ತೀನಿ. ಸರಿ ರೀ, ಆಯ್ತು. ಅಲ್ಲೇ ಹಿಂದೆ ಬಚ್ಚಲ ಮನೆ ಇದೆ ನೋಡಿ, ಅಲ್ಲಿ ಹೋಗಿ ಕೈಕಾಲು ತೊಳ್ಕೊಳ್ಳಿ. ಗೊತ್ತು ಬಿಡು ಗೀತಾ, ಯಾಕೆ ನಾನು ಅವಾಗ 2 ದಿನ ಇರ್ಲಿಲ್ವಾ? ನಾನು ಕೈಕಾಲು ತೊಳ್ಕೊಂಬರ್ತೀನಿ. ಏ ಗೀತಾ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ? ಅಲ್ಲ, ಕಾರ್ ತಗೊಂಬಂದು ಆ ಜಯಕ್ಕನ್ ಮನೆ ಮುಂದೆ ಯಾಕೆ ನಿಲ್ಸಕ್ ಹೋಗಿದೆ? ನಮ್ಮನೆ ಬಾಗ್ಲಲ್ಲಿ ಜಾಗ ಇರ್ಲಿಲ್ವಾ? ಇಲ್ಲೇ ತಂದು ಎಲ್ಲಾರು ಅಡ್ಜಸ್ಟ್ ಮಾಡಿ ನಿಲ್ಲಿಸ್ಬೋದಿತ್ತಪ್ಪ. ಅವಳು ಮೊದ್ಲೇ ಸರಿ ಇಲ್ಲ. ನನ್ ಜೊತೆ ಮೊನ್ನೆ ಎಲ್ಲ ಕಾಲ್ ಕೆರ್ಕೊಂಡು ಜಗಳ ಬಂದವಳೆ. ಏನಾದ್ರು ಹೊಟ್ಟೆ ಕಿಚ್ಚಿಗೆ ಗಾಡಿ ಏನಾದ್ರು ಗೀಚ್ಬಿಟ್ರೆ ಏನ್ ಮಾಡ್ತೀಯ? ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ತಂದಿರೋ ಕಾರ್ಗಳು ಹಾಳಾಕಲ್ವಾ ಆಮೇಲೆ? ಹಂಗೇನ್ ಆಗಲ್ಲ, ಸುಮ್ನಿರಮ್ಮ. ಸುಮ್ನೆ ಯಾಕೆ ಹಂಗೆಲ್ಲ ತಿಳ್ಕೊತೀಯ? ಅನ್ನ ಅದಕ್ಕೆ ಎಲ್ಲಮ್ಮ, ಅಪ್ಪನೂ ಇಲ್ಲಿ ಕಾಣಿಸ್ತಲ್ವಲ್ಲ? ನಿಮ್ಮ ಅಪ್ಪನ ಮನೆ ಸಾಮಾನ್ ತಗೋಬತ್ತೀನಿ ಅಂತ ಹೋಗಿರೋರು ಇನ್ನ ಬಂದಿಲ್ಲ ನೋಡವ. ಇನ್ನು ಮತ್ಕೆ ನೋಡು, ಮನೆಗೆ ಮಗಳು ಬಂದಾಳೆ, ಮಾತಾಡ್ಸೋಣ ಅನ್ನೋದ್ ಬೇಡ್ವಾ? ಎಲ್ಲ ಒಳಗಡೆ ಹೋಗ್ಕೊಂಡು ಏನ್ ಮಾಡ್ತಾವಳ ಕಣೆ ಅಡಿಗೆ ಮನೇಲಿ. ರಮ್ಯಾ, ಏ ರಮ್ಯಾ, ಬಾರಿ ಇಲ್ಲಿ. ಗೀತಾ ನೋಡಿ ಅಂದ್ರೆ ಬಂದವ್ರೆ, ಮಾತಾಡಿಸ್ದಂಗೆ ನಿನ್ ಒಳಗಡೆ ಏನಂಗ್ ಸಣಮಣ ಅಂತ ಕೂತಿದೀಯಾ? ಗೀತಾ, ಈಗ ಬಂದ್ರಾ? ಚೆನ್ನಾಗಿದೀಯಾ? ಹೂ ಅದಕ್ಕೆ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ನೀವು ಬಂದ್ರಲ್ಲ, ಅದಕ್ಕೆ ಕುಡಿಯಕ್ಕೆ ಏನಾದ್ರು ಮಾಡೋಣ ಅಂತ ಹೋದೆ. ಅಷ್ಟರಲ್ಲಿ ಅತ್ತೆ ಹಿಂಗ್ ಕೂಗಾಡ್ತಿದ್ದಾರೆ. ಬಿಡಿ ಅದಕ್ಕೆ, ಪರವಾಗಿಲ್ಲ. ಸರಿ ಗೀತಾ, ಹೋಗು ಕೈಕಾಲು ಮುಖ ತೊಳ್ಕೊಂಬರಾಗು, ನಿನ್ಗೆ ಕುಡಿಯಕ್ಕೆ ಏನಾದ್ರು ಕೊಡ್ತೀನಿ. ಸರಿ ಅದಕ್ಕೆ, ಆಯ್ತು. ಅತ್ತೆ, ಮಾವ ಇನ್ನು ಬಂದೇ ಇಲ್ಲ. ಮನೆ ನೋಡಿದ್ರೆ ಸಾಮಾನೆಲ್ಲ ಖಾಲಿ ಆಗ್ಬಿಟ್ಟೈತೆ. ಈಗ ಅಡ್ಗೆ ಏನ್ ಮಾಡ್ಲಿ? ಈ ಕುಡಿಯಕ್ಕೆ ಹೆಂಗೋ ಕಾಫಿ ಮಾಡ್ಕೊಡ್ತೀನಿ, ಕುಡಿತಾರೆ. ತಿನ್ನಕ್ಕೆ ಬಿಸ್ಕೆಟ್ ಬಿಸ್ಕೆಟೇ ಕೊಡ್ತೀನಿ. ಆದ್ರೆ ಅಡ್ಗೆ ಮಾಡಕ್ಕೆ ಇನ್ನ ಸಾಮಾನ್ ತಂದೇ ಇಲ್ಲ ಮಾವ. ಅಯ್ಯೋ ಅಯ್ಯೋ, ಇಂತ ಹುಚ್ಚುಮುಳಿ ಕಟ್ಕೊಂಡು ನನ್ಗಂತೂ ಜೀವ ಸಾಕಾಗ ಹೋಗೈತೆ ಕಣವ. ನಾನೇ ಹೋಗಿದ್ರು ಆಗೋದು ಜೊತೆಲ್ಲ ತೆಗಿ. ನಾನು ಸುಮ್ನೆ ಇಲ್ಲೇ ಕುತ್ಕೊಂಡ್ಬಿಟ್ಟೆ. ಯಪ್ಪನೊಂದು ಕಳಿಸಿದಕ್ಕೆ ನೋಡು, ಇನ್ನ ತಂದಿಲ್ಲ ಸಾಮಾನ. ಮನೆ ಗಳಿಯ ಮಗಳು ಎಲ್ಲ ಬಂದಾಯ್ತು. ಈ ಟೈಮಲ್ಲಿ ಕಂಡರ್ ಮನೆಗೆ ಹೋಗಿ ಅದ್ ಕೊಡಿ ಇದ್ ಕೊಡಿ ಅನ್ನಕ್ಕಾಗುತ್ತಾ? ಇನ್ನು ಇಷ್ಟು ವರ್ಷ ಆದ್ರೆ ಇವ್ರು ಬುದ್ಧಿ ಬಂದಿಲ್ಲ ಅಂತಂದ್ರೆ ಏನ್ ಮಾಡ್ಲಿ ನಾನು? ನೋಡಂತಡಿ, ಇನ್ನೇನೋ ಬರ್ತಾರೇನೋ. ಅಷ್ಟಪ್ಪ ದೇವ್ರೆ, ಸಾಕಾಗೋಯ್ತು. ತಗಿ ಬಿಸಿಲಲ್ಲಿ ಸಾಮಾನು ಎತ್ಕೊಂಡ್ ಬರೋ ಅಷ್ಟರಲ್ಲಿ. ಸೊಸೆ, ಅಮ್ಮ ರಮ್ಯಾ, ಒಂದ್ ಲೋಟ ಕುಡಿಯಕ್ ತಣ್ಣಗೆ ನೀರ್ ತಂದು ಕೊಡವ, ಇಲ್ಲಾಂದ್ರೆ ಮಜ್ಜಿಗೆ ಇದ್ರೆ ಮಜ್ಜಿಗೆ ಕೊಟ್ಬಿಡು. ಕೊಡು ಕೊಡು, ತಣ್ಣಗೆ ಮಜ್ಜಿಗೆ ಒಂಚೂರು ವಿಷ ಕೊಟ್ಬಿಡು. ಅಲ್ಲ ಕಣಯ್ಯ, ನಿನ್ಗೆ ಸಾಮಾನ್ ತಗಬ ಅಂತ ಹೇಳಿ ಎಷ್ಟೊತ್ತಾಯ್ತು? ನಾನು ಬೈಬಾರ್ದು ಅಂತಂದ್ರೆ ನಿಂದು ಅತಿ ಆಗೋಯ್ತು. ಸಾಮಾನ್ ತಂದ್ಕೊಡು, ಬೇಗ ಬೇಗ ಅಡಿಗೆ ಮಾಡಿಕ್ತೀವಿ ಅಂತಂದ್ರೆ ಇಷ್ಟೊತ್ತಲ್ಲಿ ಈಗ ತಂದಿದ್ಯಾ? ಆಗ್ಲೇ ಅಳಿಯಂದ್ರ ಮಗ್ಳು ಎಲ್ಲ ಮನೆಗ್ ಬಂದು ಕೂತಾಯ್ತು. ಅದೇನ್ ಕಂಜೂಸ್ತನ ಮಾಡಿ ಮಾಡಿ ಅದೇನ್ ಸತ್ತಾಗ ಗೊತ್ಕೊಂಡೋಯ್ತೀಯ ನೀನು? ಬದುಕಿರುವಾಗ ತಿಂದು ಉಂಡು ಇರ್ಬೇಕು, ಸತ್ ಮೇಲೆ ತಿನ್ನಕ್ಕಾಗೋದಿಲ್ಲ, ಉಣ್ಣಕ್ಕಾಗೋದಿಲ್ಲ. ಅಯ್ಯೋ ಸಾಕು, ಮನೆಗೆ ಅಳಿಯಂದ್ರು ಬಂದವ್ರೆ, ಅವ್ರು ಏನ್ ಅನ್ಕೊಳಕ? ನಾವು ಅವ್ರ ಎದುರುಗಡೆ ಎಲ್ಲ ಹಿಂಗ್ ಕೂಗಾಡಿದ್ರೆ ಹೋಗು, ಎಲ್ಲ ಸಾಮಾನ್ ತಂದಿದ್ದೀನಿ, ಹೋಗಮ್ಮ ರಮ್ಯಾ, ಅದೇನೇನ್ ಬೇಕು ಅಡ್ಗೆ ಮಾಡ್ಕೊ ಹೋಗು. ಅಲ್ಲಮ್ಮವ, ತತ್ತಿರ ಒಂಚೂರು ಬೇಗ ತಂದಿದ್ರೆ ಇಷ್ಟೊತ್ತಿಗೆ ಅಡ್ಗೆನೆ ಆಗೋಗ್ಬಿಟ್ಟಿರೋದ.
ಅಯ್ಯೋ ಅದ್ ಹಂಗ ಆಗ್ಲಿಲ್ಲ ಕಣಮ್ಮ. ಅಲ್ಲಿ ಮಾರ್ಕೆಟ್ ಇಂದ ತರಕಾರಿ ಗಿರ್ಕಾರಿ ಆಮೇಲೆ ಅದೇನೇನೋ ಸಾಮಾನು ಹಿಡಿದೆಲ್ಲ ಎಲ್ಲ ತಗೊಂಡ್ ಬರ್ತಾ ಇದ್ದೆ. ಅಷ್ಟ್ರಲ್ಲಿ ನನ್ನ ಚಿಕ್ಕ ವಯಸ್ಸಿನ ಫ್ರೆಂಡ್ ಸಿಕ್ಬಿಟ್ಟ. ಅವ್ನ್ ಪಕ್ಕದವನು, ಎಷ್ಟೋ ವರ್ಷಗಳಾಗೋಗಿತ್ತು ಅವ್ನು ನೋಡಿ. ಸಿಕ್ಕದ್ಮೇಲೆ ಹಂಗೆ ಮಾತಾಡ್ಕೊಂಡು ಅಲ್ಲಿ ಹೋಗಿ ಒಂದ್ ಲೋಟ ಕಾಫಿ ಟೀ ಕುಡ್ಕೊಂಡು ಹಂಗೆ ಬರೋ ಅಷ್ಟೊತ್ತಿಗೆ ನೋಡವ ಇಷ್ಟೊತ್ತು ಆಗೋಯ್ತು. ಅತ್ತೆ ಬನ್ನಿ ಅತ್ತೆ, ಇನ್ನ ಮಾತಾಡ್ಕೊಂಡು ನಿಂತಿದ್ರೆ ಟೈಮ್ ಆಗ್ಬಿಡುತ್ತೆ. ಬನ್ನಿ ಏನಾದ್ರು ಮಾಡೋಣ. ಸರಿ ನಡಿ, ಇನ್ನೇನ್ ಮಾಡಕ್ಕಾಗತ್ತೆ. ರಾಕೇಶ್ ಎಲ್ಲಿ ರಾಕೇಶ್? ನಿನ್ ಫ್ರೆಂಡ್ ಬರ್ತಾರೆ ಅಂತ ಅಂದ್ರೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ನನ್ಗಂತೂ ಈ ಬಿಸಿಲಲ್ಲಿ ನಿಂತು ನಿಂತು ಸಾಕಾಗೋಗ್ಬಿಟ್ಟೈತೆ. ಮಯ ಇಲ್ಲೇ ಬರ್ತೀನಿ ಅಂತ ಅಂದ, ಫೋನ್ ಮಾಡಿದೆ, 10 ನಿಮಿಷ ಬರ್ತೀನಿ ಅಂತ ಅಂದ. ರಾಕೇಶ್ ನಂಗೆ ತುಂಬಾ ಸುಸ್ತಾಗ್ತದೆ, ಕುಡಿಯೋದಕ್ಕೆ ಇಲ್ಲೆಲ್ಲಾರು ಜ್ಯೂಸ್ ಸಿಕ್ಕಿದ್ರೆ ಜ್ಯೂಸ್ ತಂದು ಕೊಡ್ತೀಯಾ? ಜ್ಯೂಸಾ? ಅಯ್ಯೋ ಮಾಯ, ನನ್ನ ಹತ್ರ ಎಲ್ಲಿ ದುಡ್ಡಿದೆ? ಸ್ಟೇಷನ್ ಇಂದ ಸೀದಾ ಇಲ್ಲಿಗೆ ಬಂದಿದೀವಿ. ಹೆಂಗೋ ಮೊಬೈಲ್ ಇರೋದಕ್ಕೆ ಒಂದ್ ಫೋನ್ ಮಾಡಿ ಅವ್ನ ಕರ್ಸ್ಕೊತಾ ಇದೀನಿ. ಮೊಬೈಲ್ ಅಲ್ಲಿ ಇರೋ ದುಡ್ಡೆಲ್ಲಾನು ಖಾಲಿ, ಎಲ್ಲಾನು ಖಾಲಿ. ನಡಿ ಅವನೇ ಬರ್ಲಿ, ಅವನ ಹತ್ರ 10,000 ಸಾಲ ಕೇಳಿದೀನಿ. ಆ ದುಡ್ಡು ಇಸ್ಕೊಂಡು ಅದೇನೇನ್ ಬೇಕು ತಗೊಳ್ಳೋಣ. ಸರಿ ಕಣೋ, ಆಯ್ತು. ಯಾವ್ದಪ್ಪ ಇದು? ಮಸ್ತ್ ಫಿಗರ್ನೇ ಎತ್ತಾಕೊಂಡ್ಬಂದ್ಬಿಟ್ಟಾನೆ ಕಳ್ಳನ್ ಮಗ. ನನಗೆ ಹೇಳೇ ಇಲ್ಲ ನೋಡು. ಮಚ್ಚಿ ಮಚ್ಚ ಬಂದ್ಯಾ? ನಿನ್ಗೋಸ್ಕರನೇ ಕಾಯ್ತಿದ್ದ ಕಣೋ. ಏನು ಇಷ್ಟು ಲೇಟ್ ಮಾಡ್ಬಿಟ್ಟೆ? ಅಯ್ಯೋ ನಮ್ಗೇನಪ್ಪಾ, ನಾನ್ ಕೆಲ್ಸ ಮಾಡೋ ಜಾಗದಲ್ಲಿ ಕಳಿಸ್ಬೇಕಲ್ಲ. ಸರಿ ಆಯ್ತು ಬಿಡು. ಈಗ ಮನೆ ನೋಡಿದೀನಿ, ಇಲ್ಲೇ ಪಕ್ಕದ ರೋಡಲ್ಲಿ ಒಂದ್ ಮನೆ ಇದೆ. ಅಲ್ಲೇ ಬಾಡಿಗೆ ಎಲ್ಲ ಮಾತಾಡಿದೀನಿ. ನೀನ್ ಅಲ್ಲೇ ಇರ್ಬೋದು. ಆದ್ರೆ ಇದು ಪಕ್ಕದಲ್ಲಿರೋದು ಯಾರು? ಅದಾ ನಿನ್ಗೆ ಹೇಳಿದ್ನಲ್ಲೋ, ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಅವ್ರ ಮನೇಲಿ ಇಷ್ಟ ಇಲ್ಲ, ಅದಕ್ಕೆ ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ. ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಕಣೋ. ಕರ್ಕೊಂಡ್ ಬರೋದೇನೋ ಬಂದ್ಬಿಟ್ಟೆ, ಅದೇ ಇರಕ್ ಜಾಗನೇ ಇರಲಿಲ್ಲ. ನನಗೆ ಪಟ್ಟಂತ ನೆನಪಾಗಿದ್ದೆ ನೀನು, ಅದಕ್ಕೆ ನಿನ್ಗೆ ಫೋನ್ ಮಾಡಿದೆ. ನಾನು ನಿನ್ನ ಹತ್ರ 10,000 ಅಮೌಂಟ್ ಬೇಕು ಅಂತ ಕೇಳಿದ್ದಲ್ಲ, ತಂದಿದೀಯಾ? ಹಿಡಿಯೋದಿಡಿತ ಒಳ್ಳೆ ಫಿಗರ್ನೇ ಹಿಡ್ದಿದೆಯಲ್ಲೋ. ಏನ್ ಸಖತ್ತಗಳು ನೋಡಕ್ಕೆ. ಹಂಗೆಲ್ಲ ಮಾತಾಡ್ಬೇಡ ಕಣೋ. ಹೋಗ್ಲಿ ಬಿಡ್ಮಚ್ಚಿ. ಇಷ್ಟಪಟ್ಟಿದ್ ಹುಡುಗಿ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಬೇಜಾರಾಗುತ್ತಲ್ವಾ? ನಾನೇನ್ ಕೆಟ್ಟದಾಗ ಮಾತಾಡ್ಲಿಲ್ಲ, ನೋಡಕ್ ಚೆನ್ನಾಗಿದ್ದಾಳೆ ಅಂತ ಅಂದೆ. ನಿನ್ ಹೆಂಡತಿ ಆಗೋರು ಅಂತ ಅಂದ್ರೆ ನನ್ಗೆ ತಂಗಿ ಸಮಾನ ಬಿಡು. ಹೋಗ್ಲಿ ನೋಡು, ಈಗ ಮನೆ ಬಾಡಿಗೆ 5,000 ರೂಪಾಯಿ ಹೇಳಿದ್ದಾರೆ. ಮನೆ ಅಡ್ವಾನ್ಸ್ ಎಲ್ಲ ಕೊಟ್ಟಿದೀನಿ. ಮುಂದಿನ ತಿಂಗಳು ಬಾಡಿಗೆ ಮಾತ್ರ ನೀನ್ ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬೇಕು. ಇನ್ನ ನೀರ್ ಬಿಲ್ಲು ತಿಂಗಳಿಗೆ 500 ರೂಪಾಯಿ, ವಾಟರ್ ಬಿಲ್ಲು ಮತ್ತೆ ಮೋಟರ್ ಚಾರ್ಜ್ ಅದು ಇದು ಅಂತ ಏನೋ ಹೇಳಿದ್ರಪ್ಪ, ಅದೊಂದು 500 ರೂಪಾಯಿ ಎಕ್ಸ್ಟ್ರಾ. ಒಟ್ಟು 5,500 ರೂಪಾಯಿ ನೀನ್ ಅವ್ರಿಗೆ ತಿಂಗಳಲ್ಲಿ ಬಾಡಿಗೆ ಅಂತ ಕೊಟ್ಬಿಡ್ಬೇಕು. ಓನರು ನನಗ್ ಗೊತ್ತಿರೋರೇನೆ, ಆದ್ರೂ ನಾನು ಅವ್ರಿಗೆ ಹೇಳಿರ್ತೀನಿ, ಹಿಂಗೆ ಮದ್ವೆ ಆಗಿದೆ ಅಂತಾನೆ ಹೇಳ್ಕೊಬೇಕು ನೀವು. ಅಲ್ಲಿ ನಾವು ಮನೆ ಬಿಟ್ಟು ಬಂದಿದೀವಿ, ಇಲ್ಲಿ ಜೀವನ ಕಟ್ಕೊಳಕ್ ಬಂದಿದೀವಿ, ಈ ತರ ಎಲ್ಲ ಹೇಳ್ಬೇಡಿ. ಗಂಡ ಹೆಂಡತಿ ಕೆಲ್ಸ ಇಲ್ಲೇ ಆಗಿದೆ, ಅದಕ್ಕೆ ಬಂದಿದೀವಿ ಅಂತ ಹೇಳ್ಕೊಬೇಕು. ಸರಿ ಆಯ್ತು ಬಿಡು ಮಚ್ಚಿ, ಹಂಗೆ ಹೇಳ್ಕೊತೀನಿ. ನೀನ್ ಇಷ್ಟ ಆದ್ರೂ ನನ್ಗೆ ಹೆಲ್ಪ್ ಮಾಡ್ದಲ್ಲ, ಅಷ್ಟೇ ಸಾಕು. ರಾಕೇಶ್ ಬಾ ರಾಕೇಶ್, ಹೋಗೋಣ. ನನ್ಗಂತೂ ಇಲ್ಲಿ ನಿಂತ್ಕೊಂಡು ತುಂಬಾ ಸುಸ್ತಾಗ್ತಾ ಇದೆ, ಬಿಸಿಲಿಗೆ ತಲೆ ಸುತ್ತದ ತರ ಆಗ್ತಾ ಇದೆ. ಮಚ್ಚಿ ಅದು 10,000 ರೂಪಾಯಿ ಕೇಳಿದ್ನಲ್ಲ. ತಗೋ, ಇದರಲ್ಲಿ 10,000 ರೂಪಾಯಿ ಅಮೌಂಟ್ ಇದೆ. ಆಮೇಲೆ ಬಡ್ಡಿ ಮಾತ್ರ ಕರೆಕ್ಟ್ ಆಗಿ ಕೊಟ್ಬಿಡ್ಬೇಕು. ಬೇರೆಯವ್ರಿಗಾದ್ರೆ 5%, ನನಗಾಗಿರೋದಕ್ಕೆ 3% ಅಲ್ಲಿ ಕೊಟ್ಟಿದ್ದಾರೆ ನೋಡು. ನೀನು ನಾನು ನಂಬಿಕಸ್ತ್ರ ತರ ಇಸ್ಕೊಂಡ್ಬಂದಿದ್ದೀನಿ, ನಾನು ಯಾವತ್ತೂ ಅವ್ರಿಗೆ ಮೋಸ ಮಾಡಿಲ್ಲ. ದಯವಿಟ್ಟು ನೀನು ತಿಂಗಳು ಕರೆಕ್ಟ್ ಆಗಿ ಬಡ್ಡಿ ಕೊಟ್ಬಿಡ್ಬೇಕು. ಬಡ್ಡಿನಾ? ಇದೇನೋ ಬಡ್ಡಿನಾ ಅಂತ ಇದೆಯಲ್ಲ. ನನ್ನ ಹತ್ರ ಎಲ್ಲಿಂದ ಬರ್ಬೇಕು 10,000 ರೂಪಾಯಿ? ನಾನು ದಿನ ಕೂಲಿ ಮಾಡ್ಕೊಂಡು ತಿಂತಿರೋದು ಕಣಪ್ಪ. 10,000 ರೂಪಾಯಿ ಎಲ್ಲ ಇಲ್ಲ ನನ್ನ ಹತ್ರ. ಅದಕ್ಕೆ ಸಾಲದಲ್ಲಿ ತಗೊಂಬಂದಿರೋದು ನೋಡು. ಕಷ್ಟ ಅಂದಿದ್ದಕ್ಕೆ ತಂದು ಕೊಡ್ತಾ ಇದ್ದೀನಿ. ದಯವಿಟ್ಟು ತಿಂಗಳು ಮನೆ ಬಾಡಿಗೆ ಮತ್ತೆ ಇದ್ರದ್ ಬಡ್ಡಿ ಇಷ್ಟು ನೀನು ಕರೆಕ್ಟಾಗಿ ಕಟ್ಕೊಂಡು ಹೋಗು. ಈಗ ನಿನಗೊಂದು ಕೆಲಸ ಬೇಕು ಅಂದ್ರೆ ಬೇಕಿದ್ರೆ ನನ್ಗೆ ಗೊತ್ತಿರೋ ಕಡೆ ಒಂದ್ 4-5 ಕಡೆ ಕೇಳ್ತೀನಿ. ಕೆಲಸ ಬೇಕಿದ್ರೆ ಹುಡುಕೊಡ್ತೀನಿ. ಇದನ್ ಮಾತ್ರ ಮಿಸ್ ಮಾಡ್ದಂಗ್ ಬಡ್ಡಿ ಮಾತ್ರ ಕೊಟ್ಬಿಡಪ್ಪ. ಸರಿ ಆಯ್ತು ಕೊಡು, ಇನ್ನೇನ್ ಮಾಡಕ್ಕಾಗುತ್ತೆ. ಸದ್ಯಕ್ಕೆ ಈ ದುಡ್ಡು ಇಲ್ಲ ನನ್ನ ಹತ್ರ ಈಗ. ಸರಿ ಬಾ, ಈಗ ಮನೆ ತೋರ್ಸು ಬಾ. ಮಾಯಾ ಬಾ, ಮತ್ತೆ ಮನೆಗೆ ಹೋಗೋಣ. ರಾಕೇಶ್ ಮೊದ್ಲು ನನಗೆ ಸ್ವಲ್ಪ ಊಟ ಕೊಡಿಸ್ತೀಯಾ? ನನಗೆ ತುಂಬಾ ಸುಸ್ತಾಗ್ತದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಊಟ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗ್ಬೋದಲ್ಲ? ಮಚ್ಚಿ ಇಲ್ಲೇ ಪಕ್ಕದಲ್ಲಿ ಹೋಟ್ಲಿದೆ, ಇಲ್ಲಿ ಬಿರಿಯಾನಿ ಸಿಕ್ಕಾಬಟ್ಟೆ ಸೂಪರ್ ಆಗಿ ಮಾಡ್ತಾರೆ. ಬಾ, ಅಲ್ಲೇ ಬಿರಿಯಾನಿ ಕೊಡಿಸ್ತೀನಿ. ಊಟ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ. ಸರಿಯಾಗಿದ್ರೆ ಬನ್ನಿ, ಊಟ ಮಾಡ್ಕೊಂಡೆ ಹೋಗೋಣ. ಆಗಿದ್ರೆ ಮಾಯಾ ಬಾ, ಇಲ್ಲೇ ಪಕ್ಕದಲ್ಲಿ ಹೋಟೆಲ್ ಇದೆಯಂತೆ, ಬಿರಿಯಾನಿ ಸಿಕ್ಕಾಬಟ್ಟೆ ಸೂಪರ್ ಆಗಿರುತ್ತಂತೆ. ಬಾ, ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ. ಸರಿ, ಮೊದ್ಲು ನನ್ಗೆ ಊಟ ಕೊಡಿಸ್ ನಡಿ. ಹೊಟ್ಟೆ ಹಸುಗೆ ಹೊಟ್ಟೆಲೆಲ್ಲ ಇಲಿ ಓಡಾಡ್ತಾ ಇದೆ, ನಿಮ್ಗೆ ಏನ್ ಗೊತ್ತಾಗ್ಬೇಕು? ಸರಿ ಬಾ, ಊಟ ಕೊಡಿಸ್ತೀನಿ. ನೀನ್ ಹೊಟ್ಟೆಲಿರೋ ಇಲಿಗಳಿಗೆಲ್ಲ ಸಮಾಧಾನ ಮಾಡುವೆ. ಈ ಟೈಮಲ್ಲಿ ತಮಾಷೆ ಬೇಕಾ ನಿಮ್ಗೆ? ನಡಿ ಮೊದ್ಲು ಊಟ ಮಾಡೋಣ. ಅಯ್ಯೋ, ನೀನ್ ತಾನೇ ಹೇಳಿದ್ದು ಹೊಟ್ಟೆಲೆಲ್ಲ ಇಲಿ ಓಡಾಡ್ತಿದೆ ಅಂತ. ಇಲಿ ಓಡಾಡ್ತಿರೋದು ಹೊಟ್ಟೆ ಹಸು ಹೋಗ್ತಾನೆ, ಅದಕ್ಕೆ ಊಟ ಕೊಡಿಸ್ತೀನಿ ಬಾ, ಸಮಾಧಾನ ಮಾಡು ಅಂತ ಹೇಳಿದ್ದು. ಸರಿ ಬಾ ಮಚ್ಚಿ, ಟೈಮ್ ಆಗುತ್ತೆ. ನಾನು ಇನ್ನು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ಸರಿ ನಡಿ ಬಚ್ಚ.